ಯಾರಿಗೆಲ್ಲ ಉದ್ದ ಮತ್ತು ದಪ್ಪ ಕೂದಲು ಬೇಕಪ್ಪ ನಮಗೂ ಅಂತ ಕನಸು ಕಾಣ್ಲಿಕತ್ತೀರಿ, ಆ ಒಂದು ಕನಸನ್ನು ನನಸು ಮಾಡುವಂಥ ಒಳ್ಳೆ ರೆಮಿಡಿ ರೀ ಇದು. ಕಸದಿಂದ ರಸ ಅಂತ ಹೇಳ್ತೀವಲ್ಲ. ಸೊ ನಾವು ಇಲ್ಲಿ ಆಗಿ ಸಿಗುವಂಥ ನಮ್ಮ ಪ್ರಕೃತಿ ಮಾತೆ ಕೊಟ್ಟಂಥ ಫ್ರೀಯಾಗಿ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಇವತ್ತು ಒಳ್ಳೆ ರೆಮಿಡಿಯನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ ರೀ. ಇವಾಗ ನಮ್ಗೆ ಉದ್ದ ದಪ್ಪ ಕೂದಲು ಬೇಕಂತೇಳಿ ನಾವೆಲ್ಲ ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟಿಗೆ ಮೊರೆ ಹೋಗ್ತೀವಿ. ಸೊ ಅಂಥದ್ದೆಲ್ಲ ಮಾಡಿ ಒಂದಲ್ದ ಮತ್ತು 10 ಪ್ರಾಬ್ಲಮ್ನ ತರ್ತೀವಿ ರೀ. ಜೊತೆಗೆ ನಮ್ಮ ಕೂದಲಲ್ಲಿ ಇಚ್ಚಿನೆಸ್, ಡ್ಯಾಂಡ್ರಫ್, ಹೇರ್ ಫಾಲ್ ಏನು ಬೇಕಾದ ಸಮಸ್ಯೆನ ಮಾಡ್ಕೊಂಡು ಕುಂತು ಬಿಡ್ತೀವಿ. ಸೊ ಇವತ್ತಿನ ಒಂದು ಮನೆ ಮದ್ದು ಸೂಪರ್ ಆಗಿರುವಂಥ ಮನೆ ಮದ್ದು, ಅದಕ್ಕೆಲ್ಲದಕ್ಕೆ ಹೇಳಿ ಮಾಡ್ತಂತ ಒಳ್ಳೆ ರಾಮಬಾಣ ರೀ. ನಿಮ್ಮ ಕೂದಲು ಉದುರೋದು ನಿಲ್ಲುತ್ತೆ, ನಿಮ್ಮ ಕೂದಲು ಬಿಳಿ ಆಗ್ತಾಯಿದ್ರೆ ಅಂತ ತಡೆ ಹಿಡಿಯುತ್ತೆ, ನಮ್ಮ ಕೂದಲಲ್ಲಿ ಇಚ್ಚಿನೆಸ್, ಆಮೇಲೆ ಇವಾಗ ಬೆವರು ಬಂದು ವಾಸನೆ ಬರೋದು, ಈ ಥರ ಎಲ್ಲ ಡ್ಯಾಂಡ್ರಫ್ ಎಲ್ಲ ಸಮಸ್ಯೆಗೂ ಹೇಳಿ ಮಾಡ್ಸಂತ ಒಳ್ಳೆ ರಾಮಬಾಣ ರೀ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದ್ರಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಇಲ್ಲಿ ನಾ ಮೊದಲು ಹೇಳಿದೆ ಕಸದಿಂದ ರಸ ಅಂಥೇಳಿ. ಸೊ ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗ್ತಾವೆ ನಮ್ಮ ನೇಚರ್ ಒಳಗೆ. ಸೊ ಹೌದಲ್ರಿ. ಸೊ ನಾ ಇಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮಾವಿನ ಎಲೆ ತೊಗೊಂಡೀನಿ. ಸೊ ಮಾವಿನ ಎಲೆ ಬಗ್ಗೆ ಏನು ಹೇಳೋದಪ್ಪ ಅಂತಂತಂದರೆ, ಇದು ನಮ್ಮ ಕೂದಲ ಬುಡಾನ ಗಟ್ಟಿಗೊಳಿಸುತ್ತೆ ರೀ, ನಮ್ಮ ಕೂದಲನ್ನು ಉದುರೋದನ್ನು ಮೊದಲು ತಡೆ ಹಿಡಿಯುತ್ತೆ. ಜೊತೆಗೆ ನಮ್ಮ ಕೂದಲು ಚಿಕ್ಕ ವಯಸ್ಸಲ್ಲಿ ಇವಾಗ ಬೆಳ್ಳಗಾಗ್ತಾ ಇದ್ದರೆ ಅದಕ್ಕೆ ಕಲರ್ ಕೊಡುವಂಥ ಕೆಲಸ ಮಾಡುತ್ತೆ. ಅಂದ್ರೆ ಅದಕ್ಕೊಂದು ಡಾಯ್ ಆಗಿ ಇದು ಕೆಲಸ ಮಾಡುತ್ತೀರಿ. ನೀವು ಹೊರಗಡೆ ಡಾಯ್ ತರಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ಸೊ ನಾ ಇಲ್ಲಿ ಇವಾಗ ಪೊಲ್ಯೂಷನ್ ಜಾಸ್ತಿ ರೀ. ಸೊ ನಾ ಏನಾದರೂ ತಿನ್ನೋದಾಗಲಿ ಅಥವಾ ಏನಾದರೂ ಅಪ್ಲೈ ಮಾಡೋದಾಗಲಿ ಏನಾದರೂ ನಾ ಯೂಸ್ ಮಾಡ್ಲಿಕ್ಕತ್ತಿದ್ರೆ ಮೊದಲು ಅದನ್ನು ತೊಳೆದೆ, ನಾನಿಲ್ಲಿ ಯೂಸ್ ಮಾಡೋದಿಲ್ಲ. ಸೊ ನಾ ಮೊದಲನೇ ಇದನ್ನು ತೊಳೆದು ಚಲೋ ತಂಗ ಇಟ್ಕೊಂಡೇನು ರೀ. ಅದನ್ನು ಇಲ್ಲಿ ನಾನು ಸುರುಳಿ ಸುತ್ತಕೊಂಡು ಕಟ್ ಮಾಡ್ಲಿಕ್ಕತ್ತೀನಿ. ನೀವು ಕೈಲಿ ಅದು ಹರಿಯೋಕೆ ಬಂದ್ರೆ ಹರಿರಿ, ಇಲ್ಲಾಂದ್ರೆ ಈ ಥರ ಕತ್ರಿಯಿಂದ ಕಟ್ ಮಾಡ್ಕೊಂಬಿಡ್ರಿ. ಎಲ್ಲನೂ ಚಲೋ ನಂಗೆ ಒಂದಿಷ್ಟು ಆದ್ರೆ ಸಾಕು ನೋಡ್ರಿ. ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ಐತೆ ಅಂತೇಳಿ. ನಾವು ಒಂದು 2 ಎಲೆ ತೊಗೊಂಡಿನಿ. ನೀವು ಕ್ವಾಂಟಿಟಿಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಚಲೋ ತಂಗೆ ಇಟ್ಕೊಂಡೀನಿ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಏನಪ್ಪ ಇದು ಅಂತಂದ್ರೆ ಪಪಾಯದ ಎಲೆ ರೀ ಇದು. ಇದರಿಂದ ಏನು ಬೆನಿಫಿಟ್ಸ್ ಐತೆ ನಮಗೆ ಅಂತ ಭಾಳ ಯೋಚನೆ ಮಾಡಬೇಡ್ರಿ. ಸೊ ಹೋಗಿ ಗೂಗಲೇ ಒಂದ್ಸರಿ ನೋಡಿರಿ. ಅಂದರೂ ಕೂಡ ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ಬಂದುಬಿಟ್ಟು ನಮ್ಮ ಕೂದಲದ ಬುಡಾನ ಗಟ್ಟಿಗೊಳಿಸುತ್ತೆ, ನಮ್ಮ ಕೂದಲಕ್ಕೆ ಚಮಕ್ ಅಂದರೆ ಒಂದು ಹೊಳಪನ್ನು ಕೊಡುತ್ತೆ, ನಮ್ಮ ಒಂದು ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ ರೀ. ನಮ್ಮ ಕೂದಲು ಗ್ರೇ ಆಗ್ತಾಯಿದ್ರೆ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ, ಅಂದರೆ ಬಿಳಿ ಆಗ್ತಾಯಿದ್ರೆ ಅದನ್ನು ಸಹಿತ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಇದು. ನಮ್ಮ ಕೂದಲು ತೆಳ್ಳಗೆ ಇರ್ತಾವೆ, ಉದ್ದಿರ್ತಾವೆ, ತೆಳ್ಳಗೆ ಇರ್ತಾವೆ, ಆದರೆ ದಪ್ಪ ಇರೋದಿಲ್ಲ. ಸೊ ಅಂಥದನ್ನು ಇದು ದಪ್ಪ ಮಾಡುವಂಥ ಕೆಲಸ ಮಾಡುತ್ತೆ ರೀ. ಸೊ ಇದನ್ನು ಸಹಿತ ನಾನು ತೊಳೆದಿಟ್ಕೊಂಡೀನಿ. ಇದನ್ನು ನಾನು ಬೆಳಗ್ಗೆ ವಾಕಿಂಗ್ ಹೋದಾಗನೇ ಎಲ್ಲ ತೊಗೊಂಬಂದು ಇಟ್ಟಿರ್ತೇನೆ ರೀ. ತೊಳೆದಾದ ನೋಡ್ರಿ ಗಾಳಿಗೆಲ್ಲ ಅಂದ್ರೆ ಬಿಸಿಲಿಗೆ ಹೆಂಗೆ ಪಾಪ ಅದ್ರ ಮುಖ ಒಣಗಿ ಬಿಟ್ಟದ. ಸೊ ಇದು ಬಂದುಬಿಟ್ಟು ಪಪಾಯ ಎಲೆನ ರೀ, ಬೇರೆ ಯಾವ ಎಲೆನೂ ಅಲ್ಲ. ಅದನ್ನು ಸಹಿತ ನಾನು ತೊಳೆದಿಟ್ಕೊಂಡು ಇಲ್ಲಿ ಚಲೋತ್ನಂಗೆ ಕಟ್ ಮಾಡಿ ತೊಗೊಂಡೀನಿ. ಒಂದು ಮುಟ್ಟಿಗೆ ಆಗೋಷ್ಟು ತೊಗೊಂಡೇನು ರೀ ಇಲ್ಲಿ ನಾನಿಲ್ಲೇ. ಸೊ ಥರ್ಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದರೆ ಇದು ಬಂದುಬಿಟ್ಟು ಬೇವಿನ ಎಲೆ ನೋಡಿರಿ. ಇದನ್ನು ನಾನು ಏನಾದರೂ ಈ ಥರ ಮಾಡೋದಿದ್ರೆ ಮೊದಲೇ ವಾಕಿಂಗ್ ಹೋದಾಗ ಈ ಥರ ಎಲ್ಲ ತೊಗೊಂಡು ಬಂದಿರ್ತೀನಿ. ಸೊ ಇದನ್ನು ಸಹಿತ ನಾನು ತೊಳೆದಿಟ್ಟಿದ್ದೀನಿ ರೀ ಹೊರಗಡೆ. ನೋಡಿರಿ ಬಿಸಿಲು ಇರೋ ಸಲುವಾಗಿ ಅದ್ರ ಮುಖ ನೋಡ್ರಿ ಬಾಡೇ ಬಿಟ್ಟೈತಿ ಎಲ್ಲ. ಸೊ ನಾ ಇಲ್ಲಿ ಇದನ್ನು ಸಹಿತ ತೊಳೆದಿಟ್ಕೊಂಡಿದ್ದೆ ಸ್ವಚ್ಛಂಗೆ, ಅದನ್ನು ಇಲ್ಲಿ ತೊಳ್ಕೊಳತ್ತೀನಿ. ಈ ಬೇವಿನೆಲೆ ಹಾಕೋದ್ರಿಂದ ಏನೈತಪ್ಪ ಅಂದರೆ ಇದು ಫಂಗಲ್ ಇನ್ಫೆಕ್ಷನ್ ಅನ್ನು ತಡೆ ಹಿಡಿಯುತ್ತೆ ರೀ. ನಮ್ಮ ಒಂದು ಹೇರ್ ರೂಟ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗ್ತಾಯಿದ್ರೆ, ಇಚ್ಚಿನೆಸ್, ಡ್ಯಾಂಡ್ರಫ್ ಇವೆಲ್ಲ ಆಗ್ತಾಯಿದ್ರೆ ತಡೆ ಹಿಡಿದ ನಮ್ಮ ಕೂದಲನ್ನು ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ರೀ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಬೇವಿನ ತಪ್ಪಲದ ಬಗ್ಗೆ, ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೀನಿ. ಸೊ ಫೋರ್ತ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಕೂಡ ನುಗ್ಗೆ ಸೊಪ್ಪು ರೀ. ಇದನ್ನು ಸಹಿತ ನಾನು ಅಲ್ಲಿ ತೊಗೊಂಡು ಬಂದಿರ್ತೀನಿ ಬರೋವಾಗ. ಈ ಥರ ಎಲ್ಲ ಮಾಡ್ಕೊಂಡು ನಾನು ಇಟ್ಕೊಂಡಿರ್ತೀನಿ. ಸೊ ನಂಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಇದು. ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಖರೀದಿ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ ಇಲ್ಲಿ. ಇದನ್ನು ಸಹಿತ ತೊಳೆದಿಟ್ಕೊಂಡು ನಾನು ಹೊರಗಿಟ್ಟಿದ್ದೆ, ಅದ್ರ ಮುಖನೂ ಬಾಡಿ ಹೋಗ್ಯದ ರೀ ಪಾಪ. ಸೊ ಅದನ್ನು ಸಹಿತ ನಾನು ಇಲ್ಲಿ ಬಿಡಿಸ್ಕೊಳಿಕತ್ತೀನಿ. ಟೊಂಗಿ ತೊಗೊಂಬಂದಿದ್ದೀನಿ ರೀ ನಾವು 1-2. ಅದನ್ನು ಸಹಿತ ಬಿಡಿಸ್ಕೊತೀನಿ. ಇದ್ರಾಗ ಪ್ರೋಟೀನ್ಸ್, ಐರನ್ಸ್ ಜಾಸ್ತಿ ಇರುತ್ತೆ ರೀ. ಇದನ್ನು ತಿಂತಾರೆ, ತಲೆಗೆ ಸಹಿತ ಹಚ್ಕೋತಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೀನಿ. ಸೊ ನಾ ಇಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ರಿಂದ 1.5 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ಯಾಕಂದರೆ ನಾವಿಲ್ಲಿ ತಪ್ಪಲ ಅದ ರೀ ಅದು. ಸೊ ಹಾಗಾಗಿ ಇಲ್ಲಿ 1.5 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಇದಷ್ಟು ಅಂತೇಳಿ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಹಾಕೀನಿ ನಾನು, ಅದನ್ನು ನಡುವೆ ತೋರಿಸೀನಿ. ಸೊ ನೀವು ಒಳ್ಳೆ ಬೆನಿಫಿಟ್ ಸಿಗಬೇಕಪ್ಪ ಅಂತಂದ್ರೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಲೇಬೇಕು. ಆಮೇಲೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಭಾಳ ಲಾಂಗ್ ಇಲ್ಲ, ಮೊದಲು ಹೇಳಿಬಿಡ್ತೀನಿ. ಸೊ ಇಲ್ಲಿ ನಾನು ಏನೇನು ತೊಗೊಂಡಿನಲ್ಲ ಎಲ್ಲನೂ ಇದ್ರೊಳಗೆ ಹಾಕ್ಕೊಳಿಕತ್ತೀನಿ. ಬೇವಿನ ತಪ್ಪಲ, ನುಗ್ಗೆ ಸೊಪ್ಪು, ಆಮೇಲೆ ಪಪಾಯದೆಲೆ ಮತ್ತು ಮಾವಿನ ಎಲೆ ಇವನಿಷ್ಟು ಇದಕ್ಕೆ ಹಾಕ್ಕೊಂಡೀನಿ ರೀ ನಾನು. ಹಾಕ್ಕೊಂಡು ಒಂದು 10ರಿಂದ 12 ನಿಮಿಷ 8ರಿಂದ 10 ನಿಮಿಷ ಏನಾದರೂ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಚಲೋತ್ನಂಗೆ ಕುದಿಸ್ಕೋಬೇಕು ರೀ. ಸೊ ಅದಲ್ರಿ ಕಸದಿಂದ ರಸ. ನಾವು ಎಷ್ಟು ವೇಸ್ಟ್ ಮಾಡ್ತೀವಿ ಹೇಳ್ರಿ ನೋಡೋಣ. ಆಮೇಲೆ ದುಡ್ಡು ವೇಸ್ಟ್ ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ, ಎಲ್ಲನೂ ವೇಸ್ಟ್ ಮಾಡ್ತೀವಿ. ಆಮೇಲೆ ನಾವು ಜೊತೆಗೆ ನಮ್ಮ ಒಂದು
ಹೆಲ್ತ್ ಅಂದ್ರೆ ನಮ್ಮೊಂದು ಲೈಫ್ ಸ್ಟೈಲ್ನು ನಾವು ಇಲ್ಲಿ ಖರಾಬ್ ಮಾಡ್ಕೋತೀವಿ. ಸೊ ಹಾಗಾಗಿ ಇಲ್ಲಿ ಆಯುರ್ವೇದಿಕ್ನ ಯೂಸ್ ಮಾಡ್ಕೊಂಡು ಬರ್ರಿ. ಇವಾಗ ಕೆಮಿಕಲ್ ಯುಕ್ತವಾದಂಥ ಎಲ್ಲನೂ ಹಚ್ಕೊಂಡು ಸ್ಕಿನ್ನಿಗೆ ಆಮೇಲೆ ಹೇರ್ಸ್ಗೆ ನಾವು ತಿನ್ನೋದಾಗಲಿ ಅದು ಇದು ಇವೆಲ್ಲ ಬಿಟ್ಟು ಬಿಡ್ರಿ. ಈ ಥರ ಆಯುರ್ವೇದಿಕ್ ಈಗ ಮೊರೆ ಹೋಗ್ಲಿಕ್ಕತ್ತಾರ. ಈಗ ಟ್ರೆಂಡಿಂಗ್ ರೀ ಇದು. ಟ್ರೆಂಡಿಂಗ್ ಅನ್ನೋಕ್ಕಿಂತ ಇದು ಒಂಥರ ನಿಧಿ ಇದ್ದಂಗೆ ರೀ ಇದು. ಸೊ ಹಾಗಾಗಿ ಆಯುರ್ವೇದಿಕ್ನ ಜಾಸ್ತಿ ಯೂಸ್ ಮಾಡ್ಕೊಳ್ರಿ. ಈ ಥರ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತರೋದು ತಿನ್ನೋದಾಗಲಿ ಏನೇ ಒಂದಾಗಲಿ ನಿಲ್ಲಿಸಿಬಿಡ್ರಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಸೊ ಇದನ್ನು ನಾನು ಚಲೋತ್ನಂಗೆ ಕುದಿಸ್ಕೊಂಡೀನಿ. ಸ್ವಲ್ಪ ಇಲ್ಲಿ ನಾನು ಫಾಸ್ಟಾಗಿ ಮುಂದೋಡ್ಸೀನಿ ರೀ, ಯಾಕಂದರೆ ಯಾರ ಹತ್ರ ಅಷ್ಟೊಂದು ಜಾಗ ಅಂದರೆ ಟೈಮ್ ಇಲ್ಲ. ಸೊ ಚಲೋತ್ನಂಗೆ ಇದನ್ನು ಕುದಿಸ್ಕೊಂಡೆ ನಾನು ಇಲ್ಲಿ ಸೋಸ್ಕೊಳಿಕತ್ತೀನಿ. ಇದನ್ನು ನೀವು ಎಷ್ಟು ಚಂದ ಕುದಿಸ್ಕೋಬೇಕಪ್ಪ ಅಂತಂದ್ರೆ ಅದ್ರದ್ದು ಒಂದು ಬೆನಿಫಿಟ್ಸ್ ಆ ನೀರೊಳಗೆ ಹೋಗ್ಬೇಕು ನೋಡಿರಿ. ನಾ ಹೇಳೋದು ಬೇಡ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದು. ಆಮೇಲೆ ಮನೆಯೆಲ್ಲ ವಾಸನೆ ಬರ್ಲಿಕ್ಕತ್ತದ ಈ ಬೇವಿನ ತಪ್ಪಲದ್ದು. ಈ ಬೇವಿನ ತಪ್ಪಲ ನಾವು ಒಂದು ಏನಾದರೂ ಫಂಕ್ಷನ್ ಇರಲಿ ಏನೊಂದು ಇರಲಿ ಫಸ್ಟ್ ಅದನ್ನು ತೊಗೊಂಡು ಬರ್ತೀವಿ. ಯಾಕಂದ್ರೆ ಅದ್ರಾಗ ಒಂದು ಬ್ಯಾಕ್ಟೀರಿಯಾನ ನಾಶ ಮಾಡುವಂಥ ಶಕ್ತಿ ಹೊಂದದ ರೀ ಅದು. ಸೊ ಹಾಗಾಗಿ ಆಮೇಲೆ ಪಾಸಿಟಿವ್ನೆಸ್ ಮನೆಯಲ್ಲಿ ತುಂಬುತ್ತಾ. ಆಮೇಲೆ ನಮ್ಮ ಶರೀರಕ್ಕೆ ಅದನ್ನು ತಿಂತಾರ್ರಿ. ಬೆಳಗ್ಗೆ ಇದ್ರ ನೀರು ಕುದಿಸ್ಕೊಂಡು ತಿಂತಾರೆ, ಒಬ್ಬೊಬ್ಬರು ಅದ್ರ ಎಲೆ ತಿಂತಾರೆ. ಸೊ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ. ನಿಮ್ಮ ಲೈಫ್ ಎಂಜಾಯ್ ಅನ್ನೋಕ್ಕಿಂತ ನಿಮ್ಮ ಲೈಫ್ನ ಇಷ್ಟೊಂದು ಆರಾಮಾಗಿ ಹೆಲ್ದಿಯಾಗಿ ನೀವು ಲೀಡ್ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಲ್ಲಿ ನೋಡಿರಿ ಮೊದಲನೇ ಮಾಡಿ ಇಟ್ಕೊಂಡೀನಿ. ಇದು 2ನೇ ಸರಿ, ಈಗ 3ನೇ ಸರಿ ನಿಮ್ಗೆ ಮಾಡಿ ತೋರ್ಸಾಕತ್ತಿದ್ದೆ. ಈ ಬಾಟಲ್ ಒಳಗಿಂದ 2ನೇ ಸರಿ ಸ್ಪ್ರೇ ಬಾಟಲ್. ಸೊ ನೀವು ಸ್ಪ್ರೇ ಬಾಟಲ್ ಹಾಕಿ ಇಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಸಖತ್ತಾಗಿರೋಂಥ ಅಂದರೆ ಈಸಿಯಾಗಿರುತ್ತೆ ನಿಮ್ಗೆ ಹಚ್ಕೊಳ್ಳಿಕ್ಕೆ, ಇದನ್ನು ಅಪ್ಲೈ ಮಾಡಲಿಕ್ಕೆ. ಸೊ ಇದನ್ನು ನಿಮಗೆ ಇನ್ನೊಂದು ಸರಿ ಮಾಡಿ ನನಗಂತೂ ಭಾಳ ಖುಷಿ ಆಯಿತು. ಇದನ್ನು ನಿಜವಾಗ್ಲೂ ವಾರದಲ್ಲಿ ಅಂದ್ರೆ ದಿನಕ್ಕೆ 1-2 ಸರಿ ಮುಂಜಾನೆ ಮತ್ತು ರಾತ್ರಿ ಅಥವಾ ಒಂದು ದಿನಕ್ಕೆ 1 ಸರಿ ಏನಾದರೂ ಇದನ್ನು ಯೂಸ್ ಮಾಡಿರಿ. ಸೂಪರಾಗಿರೋಂಥ ರಿಸಲ್ಟ್. ಈ ಬೆವ್ರು ಬರೋದು, ಇಚ್ಚಿನೆಸ್ ಆಗೋದು, ಆಮೇಲೆ ಕೆರ್ಕೊಳ್ಳೋದು, ಕೆರೆತ, ಆಮೇಲೆ ಕೂದಲು ಉದ್ರೋದು, ಬೆವರು ಜಾಸ್ತಿ ಬರೋದ್ರಿಂದ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ಸೊ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಇದಕ್ಕೆ ನಾ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿನಂದೆ ಬಂದುಬಿಟ್ಟು ನಾ ಇಲ್ಲಿ 1 ಸ್ಪೂನ್ ಅಕ್ಕಿ ಹಾಕ್ಕೊಂಡೀನಿ ರೀ. ಇದು ಅಕ್ಕಿ ಏನ್ಸಿಯಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಗಿತ್ತು ರೀ. ಜಾಪನೀಸ್ ಕೊರಿಯನ್ಸ್ ಎಲ್ಲ ಭಾಳ ಯೂಸ್ ಮಾಡ್ತಾರೆ ಕೂದಲಿಗೆ ಆಮೇಲೆ ಸ್ಕಿನ್ನಿಗೆ. ಸೊ ಇದನ್ನು ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬೇಕಪ್ಪ ಅಂತಂದರೆ ದಿನದೊಳಗೆ 2 ಸರಿ ಏನಾದರೂ ಇದನ್ನು ಯೂಸ್ ಮಾಡಿರಿ. ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ ಫ್ರಿಜ್ ಒಳಗೆ. ಶಾಂಪೂ ಹಚ್ಚೋ ಅವಶ್ಯಕತೆ ಇರೋದು. ಇದನ್ನು ಸ್ಪ್ರೇ ಮಾಡಿ ಬಿಟ್ರಂತ ಭಾಳ ಒಳ್ಳೆ ಬೆನಿಫಿಟ್ ಸಿಗುತ್ತೆ ರೀ. ನೀವು ಶಾಂಪೂ ಹಚ್ಕೊಂಡು ಸ್ನಾನನೇ ಮಾಡಬೇಕು ಅದು ಇದು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವಾಗ ತಲೆ ತೊಳ್ಕೊಬೇಕು ಅನ್ಸುತ್ತೋ ಅವಾಗ ತೊಳ್ಕೊಬೋದು. ಥ್ಯಾಂಕ್ ಯು ಸೊ ಮಚ್.